ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲಿ ತನಿಖೆ ಇದೀಗ ತೀವ್ರಗೊಳ್ತಾ ಇದೆ. ಕೊಲೆ ಕೇಸ್ ಸಾಕ್ಷಿಗಳ ಕಲೆ ಹಾಕೋದಕ್ಕೆ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಪಲ್ಲವಿ ವಾಟ್ಸ್ಆಪ್ ಮೆಸೇಜ್ಗಳ ಕುರಿತು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೊಲೆ ಬಳಿಕ ವೈರಲ್ ಆಗಿದಂತಹ ಪಲ್ಲವಿ ಮಾಡಿದಂತಹ ಮೆಸೇಜ್ಗಳು, ಪೊಲೀಸರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದಂತಹ ಪಲ್ಲವಿ, ಈ ಹಿನ್ನೆಲೆಯಲ್ಲಿ ಗ್ರೂಪ್ನಲ್ಲಿ ಇದ್ದಂತಹ ಅಧಿಕಾರಿಗಳ ಹೇಳಿಕೆಗಳನ್ನ ಕೂಡ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಓಂ ಪ್ರಕಾಶ್ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೊನೆಯ ದಿನ ಐಪಿಎಸ್ ಅಂದ್ರೆ ನಿವೃತ್ತ ಐಪಿಎಸ್ ರೂಪ್ ಕುಮಾರ್ ದತ್ತಾಗೆ ಕರೆ ಮಾಡಿದ್ರು ಪಲ್ಲವಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ದತ್ತಾರಿಂದಲೂ ಕೂಡ ಕೆಲ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಮೊದಲಿಗೆ ಪಲ್ಲವಿ ಅವರ ಮನಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇತ್ತು. ಅದಾದ ನಂತರ ಅವರೇ ಕೊಲೆ ಮಾಡಿರೋದನ್ನ ಅವರೇ ಕೂಡ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಡಿಜಿ ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇರುವಂಥದ್ದು. ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ಕೊಲೆಯಾದ ನಂತರ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯ ವೈಫಿಗೆ ಕರೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರ ಅವರು ಪೊಲೀಸ್ ಅಧಿಕಾರಿಗಳಿಗೆ ವಿಷಯವನ್ನ ಮುಟ್ಟಿಸಿದ್ರು. ಅದಾದ ನಂತರ ಒಂದಷ್ಟು ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ರು ಪಲ್ಲವಿ ಅವರು, ಅದು ಕೂಡ ವಾಟ್ಸಪ್ ಮೆಸೇಜ್. ಆ ವಾಟ್ಸಪ್ ಮೆಸೇಜ್ ಏನು ಇದೆ ಅನ್ನೋದನ್ನ ಕೂಡ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ. ಇದೀಗ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಯಾರೆಲ್ಲ ಇದ್ರು, ಯಾವತ್ತಿನಿಂದ ಈ ರೀತಿಯಾದಂತಹ ಮೆಸೇಜ್ಗಳು ಬರ್ತಾ ಇತ್ತು, ಪಲ್ಲವಿಯವರ ನಡವಳಿಕೆ ಯಾವ ರೀತಿಯಾಗಿ ಇತ್ತು, ಇದು ಈ ಹಿಂದಿನಿಂದಲೂ ಕೂಡ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗ್ತಾ ಇತ್ತಾ, ಮತ್ತೆ ಕುಟುಂಬಸ್ಥರ ಬಳಿಯೂ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಪಲ್ಲವಿಯವರ ಬಿಹೇವಿಯರ್ ಯಾವ ರೀತಿಯಾಗಿ ಇತ್ತು, ಓಂ ಪ್ರಕಾಶ್ ಅವರು ಯಾವ ರೀತಿಯಾಗಿ ಇರ್ತಾ ಇದ್ರು, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು, ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಪಲ್ಲವಿ ಅವರಿಗೆ, ಚಿಕಿತ್ಸೆಯನ್ನ ಯಾವಾಗಿಂದ ಕೊಡಿಸ್ತಾ ಇದ್ರು, ನೀವು ಯಾರಾದರೂ ಕೂತ್ಕೊಂಡು ಸಮಾಧಾನ ಪಡಿಸುವಂತಹ ಕೆಲಸಗಳಾಗಿತ್ತಾ, ಪಲ್ಲವಿ ಅವರ ಮನವೊಲಿಸುವಂತಹ ಕೆಲಸಗಳಾಗಿತ್ತಾ ಅಂತ ಕೂಡ ತನಿಖೆಯನ್ನ ಇದೀಗ ಚುರುಕುಗೊಳಿಸಲಾಗಿದೆ. ಮೆಸೇಜ್ಗಳ ಕುರಿತು ತನಿಖೆ ಆಗ್ತಾ ಇದೆ. ಕೊಲೆ ಬಳಿಕ ಪಲ್ಲವಿ ಮಾಡಿದಂತಹ ಮೆಸೇಜ್ಗಳು ಏನಿತ್ತಲ್ಲ ಅದೆಲ್ಲವೂ ಕೂಡ ವೈರಲ್ ಆಗಿತ್ತು. ಆ ಮೆಸೇಜ್ಗಳು ಪೊಲೀಸರ ವಾಟ್ಸಪ್ ಗ್ರೂಪ್ನಲ್ಲಿ ಪಲ್ಲವಿ ಅವರು ಮಾಡಿದ್ರು. ಸೊ ಹಾಗಾಗಿ ಗ್ರೂಪ್ನಲ್ಲಿ ಇದ್ದಂತಹ ಅಧಿಕಾರಿಗಳ ಹೇಳಿಕೆಗಳನ್ನ ಇದೀಗ ದಾಖಲು ಮಾಡಿಕೊಳ್ತಾ ಇದ್ದಾರೆ ಸಿಸಿಬಿ ಪೊಲೀಸರು.